ಮಹಾ ಕುಂಭಮೇಳ ಸುಮಾರು 12 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಮತ್ತೊಮ್ಮೆ ಕೋಟ್ಯಾಂತರ ಸಂತರು ಭಕ್ತರು ಜಮಾಯಿಸುತ್ತಿದ್ದಾರೆ. ಇದು ಕೇವಲ ಕುಂಭವಲ್ಲ, ಇದು ಮಹಾಕುಂಭ. ಈ ಮಹಾಕುಂಭ ನಮ್ಮ ನಿಮ್ಮ ಜೀವನದ ಮೊದಲ ಹಾಗೂ ಕೊನೆ ಮಹಾಕುಂಭವಾಗಿರಲಿದೆ. ಕಾರಣ ಈ ಮಹಾಕುಂಭ 12 ಕುಂಭಗಳ ನಂತರ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಪಾವನ ಮಹಾಕುಂಭ. ಇಂತಹ ದಿವ್ಯ ಪರಮ ಪಾವನ ಮಹಾಕುಂಭ ಮೇಳದ ಇತಿಹಾಸ, ಆಚರಣೆ ಬಗ್ಗೆ ಅನೇಕ ನಿಗೂಢತೆಗಳಿವೆ, ತಪ್ಪು ಕಲ್ಪನೆಗಳಿವೆ. ಈ ಬಗ್ಗೆ ತಿಳಿಯುವುದು ಹಿಂದೂಗಳಿಗೆ ಅತ್ಯಂತ ಅವಶ್ಯಕವೂ ಅನಿವಾರ್ಯವೂ ಹೌದು. ಯಾಕಂದ್ರೆ ವೇದ ಪುರಾಣಗಳಲ್ಲೂ ಕುಂಭಮೇಳದ ಕುರಿತು ಯಾವುದೇ ಸಂಗತಿಗಳಿಲ್ಲ. ಹಾಗಾದ್ರೆ ಈ ಪವಿತ್ರ ಸಂಗಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಾಧು ಸಂತರು ಸೇರೋದಾದ್ರೂ ಯಾಕೆ? ಮಹಾಕುಂಭ ಆಚರಣೆ ಹಿಂದಿನ ನಿಗೂಢತೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಕುಂಭಮೇಳ ಇದು ಕೇವಲ ಒಂದು ಪವಿತ್ರ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಪ್ರಯಾಗ್ರಾಜ್ನ ಪವಿತ್ರ ನದಿ ಸಂಗಮ ತಟದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ವಿಶ್ವದ ಸೋಜಿಗ. ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರುವ ಅಪೂರ್ವ ಜಾತ್ರೆ. ಅಚ್ಚರಿ ಅಂದ್ರೆ ಅನೇಕ ಶತಮಾನಗಳಿಂದ ಯಾವುದೇ ಔಪಚಾರಿಕ ಆಹ್ವಾನವಿಲ್ಲದೆ ಜನರು ಭಕ್ತಿಯಿಂದಲೇ ಸೇರುವ ಈ ಮೇಳ ಹಿಂದೂ ಸನಾತನ ಸಂಸ್ಕೃತಿಯ ಅವಿಚ್ಛಿನ್ನ ಭಾಗವಾಗಿ ಬೆಳೆದಿದೆ. ಈ ದೇಶದಲ್ಲಿ ಇರುವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಜಾತ್ರೆ ಮೇಳಗಳು ಯಾವತ್ತೂ ದೇಶದ ಜನರನ್ನ ಯಾವ ಭೇದಗಳು ಇಲ್ಲದಂತೆ ಸಮೀಪಕ್ಕೆ ತಂದಿದೆ. ಮಹಾಕುಂಭಮೇಳ ಕೇವಲ ಒಂದು ಪವಿತ್ರ ಸ್ನಾನ ಮಾಡುವ ಕಾರ್ಯಕ್ರಮ ಮಾತ್ರವಲ್ಲ, ಇದು ಹಿಂದೂ ಧರ್ಮದ ಪವಿತ್ರ ಘಳಿಗೆ. ಇಲ್ಲಿ ಸನಾತನ ಸಂಸ್ಕೃತಿಯ 12 ಅಖಾಡಗಳು ಕಲ್ಪವಾಸ ಕಳೆಯೋದಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ಈ ಅಖಾಡಗಳಿಲ್ಲದೆ ಕುಂಭಮೇಳ ಅಪೂರ್ಣವೇ ಸರಿ. ಈ ವಿಡಿಯೋದಲ್ಲಿ ಕುಂಭಮೇಳದ ಇತಿಹಾಸ, ಪರಂಪರೆ, ರಹಸ್ಯವನ್ನ ಡಿಕೋಡ್ ಮಾಡೋಣ. ಜೊತೆಗೆ ಕುಂಭಮೇಳದ ಆತ್ಮವಾದ ಅಖಾಡಗಳ ಬಗ್ಗೆಯೂ ತಿಳಿಯೋಣ. ವೀಕ್ಷಕರೇ, ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಮಹಾಕುಂಭದ ಬಗ್ಗೆ ಪುರಾಣ ವೇದಗಳಲ್ಲೂ ಉಲ್ಲೇಖಗಳು ಸಿಗುವುದಿಲ್ಲ. ಮೊದಲಿಗೆ ಪುರಾಣಗಳ ಬಗ್ಗೆ ಬೆಳಕು ಚೆಲ್ಲೋಣ. ಕುಂಭಮೇಳದ ಬಗ್ಗೆ ಏನೆಲ್ಲ ಚರ್ಚೆಗಳಿವೆಯೋ ಅವೆಲ್ಲ ಪುರಾಣಗಳ ಹಿನ್ನೆಲೆಯೇ ಇದೆ. ಈ ಪೈಕಿ 3 ಪ್ರಮುಖ ಉಲ್ಲೇಖಗಳನ್ನು ಹೇಳಲಾಗುತ್ತೆ. ಅದರಲ್ಲಿ ಮೊದಲನೆಯದ್ದು ಸಮುದ್ರ ಮಂಥನದ್ದು. ಸಮುದ್ರ ಮಂಥನದ ಉಲ್ಲೇಖ ನಮಗೆ ಪೋರ್ಕಣಗಳಲ್ಲಿ ಸಿಗುತ್ತದೆ. ಸಮುದ್ರ ಮಂಥನ ಸಂದರ್ಭದಲ್ಲಿ ಅಮೃತ ಕಲಶದ ಉಗಮವಾದಾಗ ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಅಮೃತ ಯಾರಿಗೆ ಎಂದು ದೊಡ್ಡ ಕಲಹವೇ ಏರ್ಪಡುತ್ತೆ. ಈ ಜಗಳದಲ್ಲಿ ಅಮೃತದ 4 ಹನಿಗಳು ದೇಶದ 4 ಸ್ಥಳಗಳಲ್ಲಿ ಬೀಳುತ್ತದೆ. ಇದೇ ಕಾರಣಕ್ಕೆ ಆ 4 ಸ್ಥಳದಲ್ಲಿ ಕುಂಭಮೇಳ ನಡೆಸಲಾಗುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಅಮೃತ ಹನಿಯ ಜಾಗದಲ್ಲಿ ಅಮೃತದ ಕಲಶವೇ ಬಿದ್ದಿದ್ರಿಂದ ಈ ಸ್ಥಳಗಳಲ್ಲಿ ಕುಂಭಮೇಳ ಆಚರಿಸಲಾಗುತ್ತದೆ. ಈ ಕಥೆಯನ್ನ ಸ್ಕಂದ ಪುರಾಣದ ಉಲ್ಲೇಖವಾಗಿ ಹೇಳಲಾಗುತ್ತದೆ. ಆದರೆ ನೀವೇನಾದರೂ ಈಗ ಲಭ್ಯವಿರುವ ಸ್ಕಂದ ಪುರಾಣದ ಪುಟ ತಿರುವಿದ್ರೆ ಈ ಉಲ್ಲೇಖ ಸಿಗುವುದಿಲ್ಲ. ಮೂಲ ಸ್ಕಂದ ಪುರಾಣದಲ್ಲೂ ಈ ಬಗ್ಗೆ ಉಲ್ಲೇಖ ಇದ್ದಿರಬಹುದು. ಕಾಲಾನಂತರದಲ್ಲಿ ಬಿಟ್ಟು ಹೋಗಿರುವ ಸಾಧ್ಯತೆಗಳಿವೆ, ಅಥವಾ ಇದು ಜನಪದ ಕಥೆಯಾಗಿರಲೂಬಹುದು. ಆದರೆ ಹಿಂದೂ ಸಮಾಜದಲ್ಲಿ ಮಾತ್ರ ಈ ಕಥೆಯೇ ಜನಜನಿತವಾಗಿದೆ. ಇನ್ನು ಎರಡನೇ ಉಲ್ಲೇಖ ವಿಷ್ಣುವಿನ ವಾಹನ ಗರುಡನಿಗೆ ಸಂಬಂಧಿಸಿದ್ದು. ಅಮೃತ ಕಲಶವನ್ನ ವಿಷ್ಣುವಿಗೆ ತಲುಪಿಸುವ ಆದೇಶದಿಂದ ಗರುಡ ಅಮೃತ ಕಲಶ ಹೊತ್ತು ಸಾಗುವಾಗ 4 ಸ್ಥಳಗಳಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ. ಅಂದ್ರೆ 4 ಸ್ಥಳಗಳಲ್ಲಿ ಅಮೃತ ಕಲಶವನ್ನ ಇಡುತ್ತಾನೆ. ಹಾಗಾಗಿ ಈ 4 ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಆದರೆ ಈ ಉಲ್ಲೇಖವು ಯಾವುದೇ ಪುರಾಣಗಳಲ್ಲಿ ದೊರಕುವುದಿಲ್ಲ. ಇನ್ನು ಈ ಕುರಿತಂತೆ 3ನೇ ಕಥೆಯು ಗರುಡನಿಗೆ ಸಂಬಂಧಿಸಿದ್ದೇ ಆಗಿದೆ. ಗರುಡನ ತಾಯಿ ವಿನತಾಲನನ್ನ ನಾಗಲೋಕದ ದಾಸಿಯನ್ನಾಗಿಸಿದ್ರು. ನಾಗಲೋಕದಿಂದ ತನ್ನ ತಾಯಿಯನ್ನ ಬಿಡಿಸಿಕೊಳ್ಳಲು ಗರುಡ ನಾಗಲೋಕದಿಂದ ಅಮೃತ ಕಳಸವನ್ನ ಹೊತ್ತು ಬರುವಾಗ ದೇವೇಂದ್ರ ಗರುಡನ ಮೇಲೆ ದಾಳಿಗೆ ಮುಂದಾದಾಗ ಅಮೃತದ 4 ಹನಿ 4 ಸ್ಥಳಗಳಲ್ಲಿ ಬೀಳುತ್ತದೆ. ಅದೇ 4 ಸ್ಥಳಗಳಲ್ಲಿ ಇವತ್ತು ಕುಂಭಮೇಳ ನಡೆಯುತ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಈ ಕಥೆಯು ಯಾವುದೇ ಪುರಾಣದಲ್ಲಿ ಕಾಣಸಿಗುವುದಿಲ್ಲ.
ಈ ಕಥೆಯು ಜನಪದದಂತೆ ಬಾಯಿಯಿಂದ ಬಾಯಿಗೆ ಪ್ರಚಲಿತದಲ್ಲಿದೆ. ಸ್ನೇಹಿತರೆ, ಕೇವಲ ಈ ಪುರಾಣ ಕಥೆಗಳು ಮಾತ್ರವಲ್ಲದೆ ಕುಂಭಮೇಳದ ಇತಿಹಾಸ ಏನು ಎನ್ನುವುದನ್ನು ತಿಳಿಯಲು ವೇದಗಳಲ್ಲೂ ಉಲ್ಲೇಖಗಳಿವೆ. ವೇದಗಳ ಅನೇಕ ಮಂತ್ರಗಳಲ್ಲಿ ಕುಂಭ ಶಬ್ದದ ಬಳಕೆ ಇದೆ. ಆದರೆ ಈ ಕುಂಭ ಶಬ್ದದ ಬಳಕೆ ಕುಂಭಮೇಳಕ್ಕಾಗಿ ಅಲ್ಲ, ಬದಲಾಗಿ ಮಡಿಕೆ ಅಥವಾ ಭೂಮಿಯನ್ನ ಸಂಬೋಧಿಸುವಾಗ ಬಳಕೆಯಾಗಿದೆ. ಆದರೆ ಉತ್ತರ ಪ್ರದೇಶ ಸರ್ಕಾರದ ಮಹಾಕುಂಭಮೇಳದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ವೇದದ ಒಂದು ಉಕ್ತಿಯನ್ನ ಉಲ್ಲೇಖಿಸಲಾಗಿದೆ. ಇಲ್ಲಿ ಋಗ್ವೇದದ 10ನೇ ಮಂಡಲದ 89ನೇ ಸೂಕ್ತದ 7ನೇ ಮಂತ್ರವನ್ನ ಉಲ್ಲೇಖಿಸಿದ್ದಾರೆ. ಇನ್ನು ಅಥರ್ವ ವೇದದಲ್ಲೂ 4 ಸ್ಥಳಗಳಲ್ಲಿ ನಡೆಯುವ ಕುಂಭದ ಕುರಿತಂತೆ ಉಲ್ಲೇಖವಿದೆ. ಅಥರ್ವ ವೇದದ 4ನೇ ಖಂಡದ 34ನೇ ಸೂಕ್ತದ 7ನೇ ಮಂತ್ರದಲ್ಲಿ ಆರಂಭವೇ ಚತುರಃ ಕುಂಭ ಅನ್ನೋ ಪದಗಳಿಂದ ಆರಂಭವಾಗುತ್ತದೆ. ಆದರೆ ಈ ವೇದದ ಭಾಷ್ಯಗಳನ್ನ ಅಧ್ಯಯನಿಸಿದ್ರೆ ಕುಂಭಮೇಳದ ಕುರಿತಂತೆ ಉಲ್ಲೇಖಗಳು ಸಿಗುವುದಿಲ್ಲ. ಇದರ ಜೊತೆಗೆ ಇನ್ನೂ ಅನೇಕ ವೇದ ಮಂತ್ರಗಳಲ್ಲಿ ಕುಂಭ ಅನ್ನೋ ಪದ ಬಳಕೆಯಾಗಿದೆ. ಆದರೆ ಈ ಪದದ ಆವಿರ್ಭವವಾದ ಬಗ್ಗೆ ಉಲ್ಲೇಖಗಳಿದೆಯೇ ಹೊರತು ಕುಂಭಮೇಳವಾಗಲಿ ಅದರ ಆಚರಣೆ ಬಗೆಯಾಗಲಿ ವಿವರಣೆ ಇಲ್ಲ. ಹಾಗಾದರೆ ಈ ಕುಂಭದ ಉಲ್ಲೇಖ ವೇದಗಳಲ್ಲೂ ಇಲ್ಲ, ಪುರಾಣಗಳಲ್ಲೂ ಇಲ್ಲ ಅಂದ ಮೇಲೆ ಈ ಆಚರಣೆ ಸನಾತನ ಸಂಸ್ಕೃತಿಯ ಆಚರಣೆಯಾಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ. ಕುಂಭಮೇಳದ ಉಲ್ಲೇಖಗಳು ವೇದ ಪುರಾಣಗಳಲ್ಲಿ ಇಲ್ಲದೆ ಹೋದರೂ ಸನಾತನ ಸಂಸ್ಕೃತಿಯ ಅನೇಕ ಆಚರಣೆಗಳಲ್ಲಿ ಒಂದು. ವಿಶೇಷ ಮುಹೂರ್ತಗಳಲ್ಲಿ ಹಿಂದೂಗಳು ನದಿಯ ತಟದಲ್ಲಿ ಸೇರುತ್ತಿದ್ರು. ಇದು ಸನಾತನ ಸಂಸ್ಕೃತಿಯ ಆರಂಭದಿಂದಲೂ ನಡೆದುಕೊಂಡು ಬಂದಿದೆ. ಉದಾಹರಣೆಗೆ ಮಾಘ ಮೇಳ. ಕುಂಭಮೇಳದ ರೀತಿಯಲ್ಲೇ ಮಾಘ ಮೇಳದ ಸಂದರ್ಭದಲ್ಲೂ ಹಿಂದೂಗಳು ನದಿಗಳ ತಟದಲ್ಲಿ ಸೇರ್ತಾರೆ. ಕಾರಣ, ಸನಾತನ ಧರ್ಮದಲ್ಲಿ ನದಿಗಳಿಗೆ ಪೂಜನೀಯ ಸ್ಥಾನಮಾನ ನೀಡಲಾಗಿದೆ. ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳಿಂದ ಪ್ರಯಾಗ್ರಾಜ್, ನಾಸಿಕ್, ಹರಿದ್ವಾರ, ಉಜ್ಜಯಿನಿ ಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನಗೈಯಲು ಜನರು ಸೇರುತ್ತಲೇ ಬಂದಿದ್ದಾರೆ. ಈ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಈ ತೀರ್ಥಕ್ಷೇತ್ರಗಳ ಮಹತ್ವದ ಬಗ್ಗೆ ಉಲ್ಲೇಖಗಳು ಲಭ್ಯವಿದೆ. ಉದಾಹರಣೆಗೆ ಅಗ್ನಿ ಪುರಾಣದಲ್ಲಿ ಪ್ರಯಾಗ್ ಮಹಾತ್ಮೆ ಉಲ್ಲೇಖ ಇದೆ. ಇಲ್ಲಿ ಪ್ರಯಾಗದ ಮಹತ್ವದ ವರ್ಣನೆ ಸಿಗುತ್ತದೆ. ಪ್ರಯಾಗ್ ಕ್ಷೇತ್ರದ ಸಂಗಮ ತಟದಲ್ಲಿ ಸಾವಿರಾರು ಭಕ್ತರು ಸೇರುತ್ತಿದ್ರು. ಪವಿತ್ರ ಸ್ನಾನ ಮಾಡುತ್ತಿದ್ದ ಬಗ್ಗೆ ಬೌದ್ಧ ಗ್ರಂಥಗಳಲ್ಲೂ ಉಲ್ಲೇಖಗಳು ಸಿಗ್ತದೆ. ಈ ಪೈಕಿ ಮಧ್ಯಮ್ ನಿಕಾಯ್ ಗ್ರಂಥದ 17ನೇ ಖಂಡದಲ್ಲಿ ಪ್ರಯಾಗ್ನಲ್ಲಿ ನಡೆಯುವ ಸ್ನಾನ ಆಚರಣೆ ಬಗ್ಗೆ ಉಲ್ಲೇಖ ಸಿಗುತ್ತದೆ. ಸ್ವತಃ ಗೌತಮ ಬುದ್ಧ ಕೇವಲ ಪ್ರಯಾಗ್ನಲ್ಲಿ ಮೇಯುವುದರಿಂದ ನಿಮ್ಮ ಪಾಪ ಕರ್ಮ ತೀರುವುದಿಲ್ಲ, ಅದಕ್ಕಾಗಿ ನೀವು ಶುದ್ಧ ಅಂತಃಕರಣ ಹಾಗೂ ಕರ್ಮದಿಂದ ಶುದ್ಧರಾಗಬೇಕು ಎಂದು ಹೇಳಿದ ಉಲ್ಲೇಖಗಳಿವೆ. ಈ ಮೂಲಕ ಗೌತಮ ಬುದ್ಧ ಪವಿತ್ರ ಸ್ನಾನವನ್ನು ನಿಂದಿಸಿದ್ರು. ಇದರಿಂದ ಕುಂಭಮೇಳದ ಆಚರಣೆ ಬುದ್ಧ ಕಾಲದಿಂದಲೂ ಹಿಂದಿನಿಂದ ಆಚರಣೆಯಲ್ಲಿತ್ತು ಅನ್ನೋದು ಸ್ಪಷ್ಟವಾಗುತ್ತದೆ. ಹಾಗಾಗಿ ನದಿ ಪಾತ್ರದಲ್ಲಿ ಮೇಳಗಳನ್ನು ಆಯೋಜಿಸುವುದು, ಪವಿತ್ರ ಸ್ನಾನ ಮಾಡುವ ಆಚರಣೆ ಅತ್ಯಂತ ಪ್ರಾಚೀನವಾದದ್ದು. ಇನ್ನು ಕುಂಭದ ಬಗ್ಗೆ ಐತಿಹಾಸಿಕ ಉಲ್ಲೇಖ ಹುಯಾನ್ಸಾಂಗ್ನ ಸಿಯುಕಿ ಹೆಸರಿನ ಗ್ರಂಥದಲ್ಲೂ ಉಲ್ಲೇಖವಿದೆ. 7ನೇ ಶತಮಾನದಲ್ಲಿ ಭಾರತದಲ್ಲಿ ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ಹುಯಾನ್ಸಾಂಗ್ ಭಾರತಕ್ಕೆ ಆಗಮಿಸಿ ಭಾರತ ಪರ್ಯಟನೆಗೈದಿದ್ದ. ಹೇಗೆ ನದಿಗಳ ತಟದಲ್ಲಿ ನಡೆಯುತ್ತಿದ್ದ ಮೇಳ ಆಚರಣೆಗಳ ಬಗ್ಗೆ ತನ್ನ ಗ್ರಂಥದಲ್ಲಿ ವಿವರಿಸುತ್ತಾ ಹೋಗಿದ್ದಾನೆ. ಈ ಗ್ರಂಥದಲ್ಲಿ ಈತ ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ ಹರ್ಷವರ್ಧನನಿಂದ ಮೋಕ್ಷ ಹೆಸರಿನಲ್ಲಿ ದೊಡ್ಡ ಮೇಳದ ಆಯೋಜನೆಯಾಗುತ್ತಿದ್ದದ್ದು. ಈ ಮೇಳಗಳಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರವಲ್ಲದೆ ಬೌದ್ಧ ಅನುಯಾಯಿಗಳು ಭಾಗವಹಿಸುತ್ತಿದ್ದರು ಎಂದು ಉಲ್ಲೇಖಿಸಿದ್ದಾನೆ. ಇನ್ನು ಪ್ರಯಾಗ್ರಾಜ್ನ ಪವಿತ್ರ ಸ್ನಾನದ ಬಗ್ಗೆ ಗುಪ್ತರ ಕಾಲದಲ್ಲೂ ಉಲ್ಲೇಖಗಳಿವೆ. ಆದರೆ ಇಲ್ಲೊಂದು ಜಿಜ್ಞಾಸೆ ಹುಟ್ಟುತ್ತೆ. ಒಂದು ವೇಳೆ ನದಿಗಳ ತಟದಲ್ಲಿ ಮೇಳಗಳು ಆಚರಣೆಗಳು ನಡೆಯುತ್ತಿದ್ರೂ ಕುಂಭಮೇಳ ಎಂಬ ಹೆಸರು ಹೇಗೆ ಬಂತು? ಒಂದು ವೇಳೆ ಈ ಪದ ಪ್ರಯೋಗ ಮೊದಲೇ ಇದ್ದಿದ್ರೆ ಯಾವುದೇ ಪುರಾಣಗಳಲ್ಲಿ ಇದ್ರೂ ಉಲ್ಲೇಖ ಯಾಕಿಲ್ಲ? ಕುಂಭಮೇಳ ಪದದ ಕುರಿತಂತೆ ಅಧ್ಯಯನ ನಡೆಸಿದ್ರೆ ಈ ಪದದ ಉದ್ಭವದ ಇತಿಹಾಸ ಮೊಘಲ್ ಕಾಲದಿಂದ ಶುರುವಾಗುತ್ತೆ. ಮೊಘಲ್ ಕಾಲದ ಕವಿ ಅಬುಲ್ ಫಜಲ್ ಬರೆದ IS-e ಅಕ್ಬರಿ ಗ್ರಂಥಗಳಲ್ಲಿ
ಹಿಂದೂಗಳು ಪ್ರಯಾಗ್ರಾಜ್ನ ತೀರ್ಥಗಳ ರಾಜ ಎಂದು ನಂಬುತ್ತಾರೆ. ಒಂದು ತಿಂಗಳ ಮಟ್ಟಿಗೆ ಸಾವಿರಾರು ಹಿಂದೂಗಳು ಜೊತೆಯಾಗಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡುತ್ತಾರೆ ಎಂದು ಉಲ್ಲೇಖಿಸಿದ್ದಾನೆ. ಆದರೆ ಇಲ್ಲೂ ಕೂಡ ಕುಂಭ ಅನ್ನೋ ಶಬ್ದ ಕಾಣಲು ಸಿಗುವುದಿಲ್ಲ. ಆದರೆ ಸಂಗಮ ಸ್ಥಳದಲ್ಲಿ ಅಕ್ಬರ್ ನಾಗಸಾಧುಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಪವಿತ್ರ ಸ್ನಾನ ಮಾಡಲು ಅನುಮತಿ ನೀಡಿದ್ದರ ಬಗ್ಗೆ ಉಲ್ಲೇಖಗಳಿವೆ. 16ನೇ ಶತಮಾನದ ಮತ್ತೊಂದು ಗ್ರಂಥ ತಬಕತ್-ಇ-ಅಖ್ಬಾರಿಯಲ್ಲಿ ಮಾಘ ಮಾಸದಲ್ಲಿ ದೊಡ್ಡ ಮೇಳವೊಂದರ ಆಯೋಜನೆ ಆಗುತ್ತದೆ ಎಂಬ ಉಲ್ಲೇಖ ಇದೆ. ಇನ್ನು ಕುಂಭಮೇಳದ ಉಲ್ಲೇಖ ಮೊಘಲ್ ಕಾಲದ ಈ 2 ಪುಸ್ತಕಗಳಿಂದ ಸಿಗುತ್ತದೆ. ಒಂದು ಖುಲಾಸತುತ್ ತ್ವಾರೀಖ್ ಹಾಗೂ ಚಹರ್ ಉಲ್-ಶಾನ್. ಈ ಪುಸ್ತಕಗಳಲ್ಲಿ ಹರಿದ್ವಾರದಲ್ಲಿ ನಡೆಯುವ ಕುಂಭಮೇಳದ ವಿವರಣೆಗಳಿವೆ. ಈ ಪುಸ್ತಕದಲ್ಲಿ ಕುಂಭ ಪದದ ಉಲ್ಲೇಖ ಮಾಡಲಾಗಿದೆ. ಈ 2 ಪುಸ್ತಕಗಳು ಔರಂಗಜೇಬ್ನ ಆಡಳಿತ ಕಾಲವಾದ 12ನೇ ಶತಮಾನದ ಗ್ರಂಥಗಳಾಗಿವೆ. ಪ್ರತಿ 12 ವರ್ಷಗಳಿಗೊಮ್ಮೆ ಹರಿದ್ವಾರದಲ್ಲಿ ಪವಿತ್ರ ಕುಂಭಮೇಳವನ್ನು ಆಚರಿಸಲಾಗುವುದು ಎಂದು ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 12ನೇ ಶತಮಾನದ ನಂತರ ಅನೇಕ ಐತಿಹಾಸಿಕ ಗ್ರಂಥಗಳಲ್ಲಿ ಮಹಾಕುಂಭದ ಉಲ್ಲೇಖಗಳು ಸಿಗುತ್ತವೆ. 1751ರ ಝಾನ್ಸಿ ಗಜೆಟರಿಯಲ್ಲಿ ಒಂದು ಪ್ರಮುಖ ಉಲ್ಲೇಖ ಸಿಗುತ್ತದೆ. ಅದೇನೆಂದರೆ 1751ರ ರಾಲ್ಕಿ ಅಹಮದ್ ಶಾ ಬಂಗಾಶ್ ಅವಧ್ನ ನವಾಬ್ ಶಬ್ದರ್ಗಂಜ್ನ ಸೋಲಿಸಿ ಇಲಹಾಬಾದ್ನ ವಶಪಡಿಸಿಕೊಳ್ಳುತ್ತಾನೆ. ಇದೇ ಸಂದರ್ಭದಲ್ಲಿ ಕುಂಭ ಪರ್ವ ಪ್ರಾರಂಭವಾಗುತ್ತದೆ. ದೇಶದ ಮೂಲೆ ಮೂಲೆಗಳಿಂದ ನಾಗ ಸನ್ಯಾಸಿಗಳು ಪ್ರಯಾಗ್ರಾಜ್ಗೆ ಬರತೊಡಗುತ್ತಾರೆ. ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ಜೊತೆಗೆ ತಮ್ಮದೇ ಸೇನೆ ಸಂಘಟಿಸಿ ಅಹಮದ್ ಶಾ ಬಂಗಾಶ್ ವಿರುದ್ಧ ಯುದ್ಧವನ್ನ ಸಾರುತ್ತಾರೆ. ಅಹಮದ್ ಶಾ ಬಂಗಾಶ್ನನ್ನ ಸೋಲಿಸಿ ಪ್ರಯಾಗ್ರಾಜ್ನ ರಕ್ಷಿಸುತ್ತಾರೆ. ಇನ್ನು ಈ ಕುಂಭಮೇಳವನ್ನು ಬ್ರಿಟಿಷರ ಕಾಲದಲ್ಲೂ 4 ಸ್ಥಳಗಳಲ್ಲಿ ಆಚರಿಸಲಾಗ್ತಿತ್ತು. ಇದಕ್ಕಾಗಿ ಬ್ರಿಟಿಷ್ ಸರ್ಕಾರ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡ್ತಿತ್ತು. ಪದ್ಮಪುರಾಣ, ಶಿವಪುರಾಣದಲ್ಲೂ ಸಾಕ್ಷತ್ರಿಕ ಅನುಸಂಧಾನ ಕಾಲದ ಪುಣ್ಯ ಪರ್ವದಲ್ಲಿ ಕುಂಭಮೇಳದ ಆಯೋಜನೆ ಬಗ್ಗೆ ಉಲ್ಲೇಖಗಳಿವೆ. ಕುಂಭ ಕೇವಲ ಪವಿತ್ರ ಸ್ನಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಕುಂಭದ ಮಹತ್ವ ಅಗಾಧವಾಗಿದೆ. ಕುಂಭದಲ್ಲಿ ಪಾಲ್ಗೊಳ್ಳುವ ಸಾಧು ಸಂತರು ಸನ್ಯಾಸಿಗಳು 12 ವರ್ಷಗಳವರೆಗೆ ದೇಶದ ಯಾವ ಮೂಲೆಯಲ್ಲಾದರೂ ತಪಸ್ಸಿನಲ್ಲಿದ್ರು 12 ವರ್ಷಕ್ಕೊಮ್ಮೆ ಕುಂಭದ ಪವಿತ್ರ ಸ್ಥಳಕ್ಕೆ ಬಂದೇ ಬರ್ತಾರೆ. ಇಲ್ಲಿ ಈ ಸನ್ಯಾಸಿಗಳು ಕೇವಲ ಪವಿತ್ರ ಸ್ನಾನಕ್ಕಾಗಿ ಮಾತ್ರ ಇಲ್ಲಿ ಸೇರುವುದಿಲ್ಲ, ಬದಲಾಗಿ ಈ 12 ವರ್ಷಗಳಲ್ಲಿ ತಮಗಾದ ಅನುಭವ, ಹೊಸ ಜ್ಞಾನ, ಆವಿಷ್ಕಾರಗಳ ಬಗ್ಗೆ ಮಂಥನಗೈಯುತ್ತಾರೆ. ಜೊತೆಗೆ ಕಲ್ಪವಾಸ ಅಂದರೆ ಅನ್ನ, ನೀರು, ನಿದ್ದೆ ಇಲ್ಲ ಒಂದಲ್ಲ ಒಂದು ರೀತಿಯ ತ್ಯಾಗವನ್ನ ಈ ಸನ್ಯಾಸಿಗಳು ಮಾಡ್ತಾರೆ. ಇಲ್ಲಿಗೆ ಆಗಮಿಸುವ ಸಾಧು ಸಂತರು ವಿವಿಧ ಅಖಾಡಗಳಲ್ಲಿ ಹಂಚಿ ಹೋಗ್ತಾರೆ. ಹಾಗಾದ್ರೆ ಅಖಾಡ ಅಂದ್ರೇನು ನೋಡೋಣ. ಮಹಾಕುಂಭದ ಆತ್ಮ ಈ ಅಖಾಡಗಳೆಂದು ಹೇಳಲಾಗುತ್ತದೆ. ಅಖಾಡ ಅನ್ನೋ ಶಬ್ದ ಕೇಳಿಸಿಕೊಂಡಾಗ ಇದು ಕುಸ್ತಿ ಅಖಾಡಕ್ಕೆ ಸಂಬಂಧಿಸಿದ್ದು ಅನಿಸುತ್ತದೆ. ಆದರೆ ಇಲ್ಲಿ ಅಖಾಡದ ಅರ್ಥ ವ್ಯತ್ಯಾಸವಿದೆ. ಆಚಾರ್ಯತ್ರಯರಲ್ಲಿ ಒಬ್ಬರಾದ ಜಗದ್ಗುರು ಆದಿ ಶಂಕರಾಚಾರ್ಯರು ಧರ್ಮ ರಕ್ಷಣೆಗಾಗಿ ಪಣತೊಟ್ಟು ಸನಾತನ ಧರ್ಮದ ಪುನರ್ ನಿರ್ಮಾಣದಲ್ಲಿ ತೊಡಗಿದ್ದಾಗ ದೇಶದಲ್ಲೂ ಹಿಂದೂ ಸಂಸ್ಕೃತಿಯ ದೇವಾಲಯಗಳ ನಾಶ ಮಾಡಲಾಗ್ತಿತ್ತು. ಇಂತಹ ಸಂದರ್ಭದಲ್ಲಿ ಕೇವಲ ಧರ್ಮ ಶಾಸ್ತ್ರಗಳಿಂದ ಧರ್ಮದ ಉಳಿವು ಅಸಾಧ್ಯ ಎಂದು ಅರಿತ ಅವರು ಶಾಸ್ತ್ರದ ಜೊತೆಗೆ ಶಸ್ತ್ರಜ್ಞಾನವೂ ಮುಖ್ಯ ಎಂದು ಅರಿತು ಶಾಸ್ತ್ರಜ್ಞಾನ ಅಥವಾ ತರಬೇತಿ ನೀಡುತ್ತಿದ್ದ ಮಠಗಳನ್ನು ಅವರು ಅಖಾಡ ಎಂದು ಕರೆದರು. ಸನಾತನ ಧರ್ಮದಲ್ಲಿ ಈ ರೀತಿಯ 12 ಅಖಾಡಗಳಿವೆ. ಈ 12 ಅಖಾಡಗಳು ಭಿನ್ನ ಭಿನ್ನ ಸಂಪ್ರದಾಯಗಳವು. ಮೊದಲ ಪ್ರಮುಖ 7 ಅಖಾಡಗಳು ಸನ್ಯಾಸಿಗಳ ಅಖಾಡಗಳು. ನಂತರದ 3 ಅಖಾಡಗಳು ವೈಷ್ಣವ ಅಖಾಡಗಳು. ಇನ್ನು ಉಳಿದ ಅಖಾಡಗಳನ್ನು ಉದಾಸೀನ್ ಅಖಾಡ ಎನ್ನುತ್ತಾರೆ. ಈ ಪ್ರತಿ ಅಖಾಡಗಳಿಗೆ ಅವರದ್ದೇ ಆದ ಪರಂಪರೆಗಳಿವೆ. ಪ್ರತ್ಯೇಕ ಇಷ್ಟ ದೇವರುಗಳು ಇರ್ತಾರೆ. ಇನ್ನು ಈ ಅಖಾಡಗಳಲ್ಲಿ ಪ್ರಮುಖವು ಶ್ರೀ ನಿರಂಜನಿ ಅಖಾಡ ಹಾಗೂ ಶ್ರೀ ಜುನಾ ಅಖಾಡ. ಶ್ರೀ ನಿರಂಜನಿ ಅಖಾಡದ ಇಷ್ಟ ದೈವ ಭಗವಾನ್ ಶಿವನ ಪುತ್ರ ಕಾರ್ತಿಕೇಯನಾದ್ರೆ, ಅದೇ ಜುನಾ ಅಖಾಡದ ಇಷ್ಟ ದೈವ ಭಗವಾನ್ ದತ್ತಾತ್ರೇಯ. ಇನ್ನು ಇಂತಹ ಮಹಾನ್ ಸನ್ಯಾಸಿಗಳ ಇನ್ನೊಂದು ಪ್ರಮುಖ ಅಖಾಡವೇ ಶ್ರೀ ಮಹಾನಿರ್ಮಾಣ ಅಖಾಡ. ಈ ಅಖಾಡದ ಇಷ್ಟದೈವ ಕಪಿಲ ಮುನಿಗಳು.
1920ರಲ್ಲಿ ಈ ಅಖಾಡದ ನೇತೃತ್ವದಲ್ಲಿ ಕಲ್ಕತ್ತಾದ ಒಂದು ದೇವಸ್ಥಾನವನ್ನು 22,000 ನಾಗ ಸಾಧುಗಳು ರಕ್ಷಿಸಿದ್ದ ಇತಿಹಾಸವೂ ಇದೆ. ಹಾಗಾಗಿ ಈ ಅಖಾಡಗಳು ಭಾರತದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನದಲ್ಲಿವೆ. ಕುಂಭಮೇಳ ಹತ್ತಿರವಾದಂತೆ ಎಲ್ಲ ಅಖಾಡಗಳಿಗೂ ಪ್ರತ್ಯೇಕ ಸ್ಥಾನಗಳನ್ನು ನೀಡಲಾಗುತ್ತೆ. ಭೂಮಿ ಪೂಜೆಯ ನಂತರದಲ್ಲಿ ಎಲ್ಲ ಅಖಾಡಗಳು ತಮ್ಮ ಸಾಧು ಸಂತರೊಂದಿಗೆ ನಗರ ಪ್ರವೇಶ ಮಾಡುತ್ತವೆ. ತಮ್ಮ ತಮ್ಮ ಅಖಾಡಗಳ ಧರ್ಮ ಧ್ವಜಗಳೊಂದಿಗೆ ಶೋಭಾಯಾತ್ರೆ ನಡೆಸುತ್ತವೆ. ಐವತ್ತೆರಡು ಅಡಿ ಎತ್ತರದ ತಮ್ಮ ಧರ್ಮ ಧ್ವಜವನ್ನು ಪ್ರಯಾಗ್ರಾಜ್ನಲ್ಲಿ ಇಡುತ್ತಾರೆ. ಕುಂಭಮೇಳದ ಸಂದರ್ಭದಲ್ಲಿ ಈ ಅಖಾಡಗಳ ಮಧ್ಯೆ ಶಾಸ್ತ್ರ, ಧರ್ಮ, ಚರ್ಚೆ, ಸಂವಾದ, ವಿಚಾರ ವಿನಿಮಯವಾಗುತ್ತವೆ. ಯೋಗ, ಪ್ರವಚನಾದಿಯಾಗಿ ಧರ್ಮ ಕಾರ್ಯಗಳು ನಡೆಯುತ್ತವೆ. ಹೀಗೆ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಕಾನ್ಫರೆನ್ಸ್, ಗೆಸ್ಟ್ ಲೆಕ್ಚರ್ಸ್ ನಡೆಯುತ್ತವೆಯೋ ಹಾಗೆ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಚಿಂತನ, ಮಂಥನ ಇಲ್ಲಿ ನಡೆಯುತ್ತದೆ. ಇಷ್ಟೇ ಅಲ್ಲದೆ ಅಖಾಡಗಳು ಈ ಕಾಲದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತವೆ. ಇದನ್ನು ಶಾಹಿ ಸ್ನಾನ ಅಥವಾ ರಾಜಸಿ ಸ್ನಾನ ಎನ್ನುತ್ತಾರೆ. ಜನವರಿ 13 ಪೌಷ್ ಹುಣ್ಣಿಮೆ ದಿನದ ಶಾಹಿ ಸ್ನಾನ, 12 ಫೆಬ್ರವರಿ ಮಾಘ ಹುಣ್ಣಿಮೆ ಹಾಗೂ ಕೊನೆಯದಾಗಿ ಫೆಬ್ರವರಿ 16 ಮಹಾಶಿವರಾತ್ರಿಯಂದು ಪವಿತ್ರ ಶಾಹಿ ಸ್ನಾನ ನೆರವೇರುತ್ತದೆ. ಈ ಮಹಾಕುಂಭಮೇಳದ ಸಂದರ್ಭದಲ್ಲಿ ಅನೇಕ ಅಖಾಡಗಳು ಸನ್ಯಾಸ ದೀಕ್ಷೆಯನ್ನು ನೀಡುತ್ತವೆ. ಈ ಮಹಾಪವಿತ್ರ ಕುಂಭದಲ್ಲಿ ಅನೇಕರು ಸನ್ಯಾಸ ದೀಕ್ಷೆ ಪಡೆದು ಸನ್ಯಾಸಿಗಳಾಗಿರುತ್ತಾರೆ. ಈ ವಿಡಿಯೋದ ಮೂಲಕ ನೀವು ಕುಂಭಮೇಳದ ನಿಜವಾದ ಇತಿಹಾಸ ತಿಳಿದುಕೊಂಡಿದ್ದೀರಿ ಅಂದುಕೊಂಡಿದ್ದೇವೆ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.